ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಸರ್ವರಿಗೂ ಕೂಡ ವಿಶ್ವಾಸನಾಮ ಸಂವತ್ಸರದ ಉತ್ತರಾಯಣದ ಪುಣ್ಯಕಾಲದ ಶುಭಾಶಯಗಳೊಂದಿಗೆ ಮಾಯೆಯ ಮಾಘ ಮಾಸಕ್ಕೆ ಸ್ವಾಗತ. ಯಾಕೆ ಈ ಶಬ್ದವನ್ನು ಬಳಸ್ತೇನೆ ಅಂತಂದರೆ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಒಂದು ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದರ ನೆನಪಿನಿಂದ ಈ ಮಾಯೆ ಎನ್ನುವಂಥ ಶಬ್ದವನ್ನು ಮಾಘ ಮಾಸಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಎನ್ನುವಂತಹ ಪ್ರಾರಂಭದ ವಾಕ್ಯ ನಂತರದಲ್ಲಿ ಜಗತ್ತಿನ ಮಾಯೆಯನ್ನು ಹೇಳ್ತಾ, ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಅಂತ ಶಂಕರಾಚಾರ್ಯರು ಜಗತ್ತಿನ ಮಾಯೆಯನ್ನು ಕುರಿತು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಹುವಿನಿಂದ ಗ್ರಸ್ತವಾದ ರವಿಯು ಮತ್ತು ಚಂದ್ರ ದಿವಾಕರ ಇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್, ಇಡೀ ಜಗತ್ತನ್ನು ಆ ಮಾಯೆ ಆ ರೀತಿಯಾಗಿ ಆವರಿಸಿದೆ ಅಂತ ಹೇಳ್ತಾರೆ. ಅಂದರೆ ರಾಹುವಿನಿಂದ ಗ್ರಸ್ತನಾಗುವಂತಹ ರವಿ ಹೇಗೆ ರಾಹುವಿನ ಛಾಯೆಯಲ್ಲಿ ಆಚ್ಛಾದಿತನಾಗ್ತಾನೆ, ಮುಚ್ಚಲ್ಪಡ್ತಾನೆ, ಹಾಗೆ ಇಂದು ಚಂದ್ರನು ಕೂಡ ಮುಚ್ಚಲ್ಪಡ್ತಾನೆ. ಹುಣ್ಣಿಮೆಯ ನಂತರ ಚಂದ್ರ ಕೂಡ ಕುಂಭ ಪ್ರವೇಶ ಮಾಡ್ತಾನೆ. ಅದರಂತೆ ಬುಧ ಶುಕ್ರರು ಕೂಡ ಈ ಒಂದು ಅತಿ ಮುಖ್ಯವಾದಂತಹ ಮಾಘ ಮಾಸದಲ್ಲಿ ರವಿ ಶುಕ್ರ ಬುಧ ಇವರೆಲ್ಲ ಚಂದ್ರ, ಇವೆಲ್ಲ ಆತ್ಮಕಾರಕನಾದಂಥ ರವಿ, ಮನಃಕಾರಕನಾದಂಥ ಚಂದ್ರ, ಅದೇ ರೀತಿಯಾಗಿ ಕಲತ್ರಕಾರಕನು, ಧನಕಾರಕನು, ಬುದ್ಧಿಕಾರಕನು, ಮನಸ್ಸು ಮತ್ತು ಬುದ್ಧಿ ಮಾಯೆಯಲ್ಲಿ ಆವರಿಸಿದರೆ ಅದು ಮಾಘ ಮಾಸ ಮಾಯಾ ಮಾಸವಲ್ಲದೆ ಇನ್ನೇನು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಭೌಗೋಳಿಕ ವಿಸ್ಮಯ ಎನ್ನುವಂಥದ್ದು ಒಂದು ಮಾಯೆಯಿಂದ ಸಮಾಚ್ಛಾದನ ಆಗುವಂಥದ್ದು ಎಂಬುದಾಗಿ ಶಂಕರಾಚಾರ್ಯರ ಒಂದು ಶ್ಲೋಕದ ನೆನಪಾಗಿ ಹೇಳಿದ್ದೇನೆ. ಹಾಗಾಗಿ 3, 5, 13 ಈ ಫೆಬ್ರವರಿಯಂದು ಯಾವ ದ್ವಿತೀಯದಂದು ಬುಧನು ಕುಂಭಕ್ಕೂ, ಹಾಗೂ ಚತುರ್ಥಿಯಂದು ಶುಕ್ರನು ಕುಂಭಕ್ಕೂ, ಹಾಗೂ ರವಿಯು ಆ ಏಕಾದಶಿಯಂದು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಅಮಾವಾಸ್ಯೆಯು, ಹಾಗೆಯೇ ಪೌರ್ಣಿಮೆಯು ಕರ್ಕಾಟಕ ರಾಶಿಯಲ್ಲಿ ಪೌರ್ಣಿಮೆಯು ಸಂಭವಿಸುತ್ತದೆ. ಹಾಗೆ ಶನೈಶ್ಚರನು ಯಥಾಸ್ಥಾನದಲ್ಲಿ ಮೀನರಾಶಿಯಲ್ಲಿಯೂ, ಹಾಗೂ ಗುರುವು ಈ ಒಂದು ಮಿಥುನ ರಾಶಿಯಲ್ಲಿಯೂ, ಕೇತು ಸಿಂಹ ರಾಶಿಯಲ್ಲಿಯೂ ಯಥಾಸ್ಥಿತಿಯಲ್ಲಿ ಇರ್ತಾರೆ. ಹೌದು, ಪೌರ್ಣಿಮೆಯು 1/2/26 ಸಂಭವಿಸಿದರೆ 17/2/26 ಫೆಬ್ರವರಿ 17 ಅಂದು ಸಂಭವಿಸುವ ಅಮಾವಾಸ್ಯೆ. ಈ ಅಮಾವಾಸ್ಯೆ ಎನ್ನುವಂಥದ್ದು ರವಿಚಂದ್ರರ ಯುತಿಯಿಂದ ಉಂಟಾಗಿ ರಾಹುವಿನಿಂದ ಗ್ರಸ್ತನಾಗುವ ರವಿಯು ಈ ಒಂದು ಮಾಘ ಮಾಸದಲ್ಲಿ ಇರುವುದರಿಂದಾಗಿ ಈ ಮಾಘ ಮಾಸದ ಅಮಾವಾಸ್ಯೆಯಂದು ಸೂರ್ಯಗ್ರಹಣವು ಉಂಟಾಗುತ್ತೆ. ಆದರೆ ಭಾರತೀಯರು ಅದರ ಬಗ್ಗೆ ಅತಿ ಹೆಚ್ಚಿನದಾಗಿ ತೊಂದರೆಯನ್ನು ಪಟ್ಟುಕೊಳ್ಳೋದು ಬೇಡ. ಅದು ನಮಗೆ ಕಾಣಿಸುವುದಿಲ್ಲ. ಭಾರತೀಯರಿಗೆ ಭಾರತ ದೇಶದಲ್ಲಿ ಗೋಚರವಾಗದ ಸೂರ್ಯಗ್ರಹಣ ಇದೆ. ಆದ್ದರಿಂದಾಗಿ ಅದು ಭಾರತೀಯರು ಅದರ ಬಗ್ಗೆ ಚಿಂತಿಸುವ ಕೆಲಸ ಇಲ್ಲ. ಆದರೆ 1 ತಿಂಗಳುಗಳ ಕಾಲವಾಗಿ ರಾಹು ರವಿ ಯುತಿಯು ಈ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ಒಂದು ಆ ಕುಂಭರಾಶಿಯಲ್ಲಿ ಉಂಟಾಗುವಂತಹ ರಾಹು ರವಿ ಯುತಿಯಿಂದಾಗುವ ದೋಷಗಳೇನೇನು, ಅದು ಎಲ್ಲ ರಾಶಿಯವರು ಹೇಗೆ ಆಚರಣೆ ಮಾಡಬೇಕು, ಅದರ ಬಗ್ಗೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಗ್ರಹಣಾಚರಣೆಗಾಗಿ ಅದರಿಂದ ಅನೇಕ ದೋಷಗಳು ಉಂಟಾಗ್ತದೆ ಎಂಬುದಾಗಿ ಭಾರತೀಯರು ಈ ಅಮಾವಾಸ್ಯೆಯ ಸೂರ್ಯಗ್ರಹಣವನ್ನು ಪರಿಗ್ರಹಿಸುವುದು ಬೇಡ. ಅನೇಕರು ಹೇಳಬಹುದು, ಆದರೆ ನಾವು ಸ್ಪಷ್ಟವಾದ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಕಾಣುವ ಗ್ರಹಣಗಳ ಆಚರಣೆಯನ್ನು ಕೂಡ ಮಾತ್ರ ಮಾಡಬೇಕು. ಹಾಗಾಗಿ ಪಂಚಾಂಗದಲ್ಲೂ ಕೂಡ ಅತ್ಯಂತ ಸ್ಪಷ್ಟ ಉಲ್ಲೇಖವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ನೋಡಿ, ಇಲ್ಲಿ 17/2 ಈ ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯೆ ಇದೆ. ಆಗ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ
ಗ್ರಹಣ ಆಚರಣೆ ಇಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಯಾವುದೇ ರೀತಿಯಾದ ಉದ್ವೇಗಕ್ಕೋ ಅಥವಾ ಗ್ರಹಣದಿಂದ ನಮಗೇನೋ ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ಹೊರಬಂದು ನಿತ್ಯ ಪೂಜಾ ಕ್ರಮಗಳನ್ನು ಯಥಾಸ್ಥಿತಿಯಲ್ಲಿ ಮಾಡ್ಕೊಂಡು ಬನ್ನಿ. ಆದರೆ ಈ ಒಂದು ಸಂಪೂರ್ಣವಾದಂತಹ ರವಿಯ ಅಸ್ತಿತ್ವವು ಕುಂಭರಾಶಿಯಲ್ಲಿ ಇರುವಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾದ ಅಗತ್ಯ ಇದೆ. ಅದರಲ್ಲೂ ಕುಂಭರಾಶಿಯವರು, ಅದರ ಬಗ್ಗೆ ಕುಂಭರಾಶಿಯ ಫಲದಲ್ಲಿ ನೋಡೋಣ. ಎಲ್ಲ ರಾಶಿಯವರಿಗೂ ಇದರ ಪರಿಣಾಮ ರವಿ ರಾಹುವಿನ ಯುತಿಯಿಂದ ಏನಾಗುತ್ತೆ, ಈ ಮಾಯೆ ಏನನ್ನು ಮಾಡ್ತದೆ ಎಂಬುದಾಗಿ ಒಂದೊಂದು ರಾಶಿಯವರಿಗೂ ಕೂಡ ಭಿನ್ನ ಭಿನ್ನವಾಗಿ ಯಾವ ರೀತಿಯಾದ ಫಲವನ್ನು ಕೊಡ್ತದೆ ಎಂಬುದಾಗಿ ಮಾಯಾ ಮಾಘ ಮಾಸಕ್ಕೆ ತಮಗೆ ಸ್ವಾಗತ. ಬನ್ನಿ ನೋಡೋಣ. ಸಿಂಹರಾಶಿ ಸಂಜಾತರೆಲ್ಲರಿಗೂ ಕೂಡ ಮಾಯೆಯ ಮಾಘ ಮಾಸಕ್ಕೆ ಆತ್ಮೀಯ ಸ್ವಾಗತ. ಆದ್ಮೇಲೆ ಈ ಒಂದು ಸಿಂಹರಾಶಿಯ ಅಧಿಪತಿಯಾದಂತಹ ರವಿಯು 6ನೇ ಮನೆಯಿಂದ ಸಪ್ತಮಕ್ಕೆ 7ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಕರ ಸಂಕ್ರಾಂತಿಯ ನಂತರ ಕುಂಭ ಸಂಕ್ರಮಣ ರವಿಯಿಂದ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲದ ಶುಭಾಶಯಗಳು ತಮಗೆಲ್ಲ. ವಿಶೇಷವಾಗಿ ಈ ಕೇತು ಸಿಂಹರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು. ಈ ಕೇತುವಿನಿಂದ ಸಪ್ತಮದಲ್ಲಿ ರವಿಯು ತನ್ನ ಸ್ವಂತ ಮನೆಯನ್ನು ನೋಡ್ತಾ ಇರತಕ್ಕಂತಹ ವಿಶಿಷ್ಟವಾದ ಒಂದು ಮಾಸ ಮಾಘ ಮಾಸ. ಆದರೆ ರಾಹುವಿನಿಂದ ರವಿಯು ಗ್ರಸ್ತನಾಗುವುದರಿಂದ ಇಲ್ಲಿ ಈ ರಾಶಿಯ ಅಧಿಪತಿಯು ರಾಹುಗ್ರಸ್ತ ದಿವಾಕರನ ಆಗ್ತಾನೆ. ಆದ್ದರಿಂದ ರಾಹುಗ್ರಸ್ತ ದಿವಾಕರನ ಆ ಒಂದು ಫಲ ಏನಿರಬಹುದು, ಈ ರಾಹು ಯಾವ ರೀತಿಯ ಮಾಯೆಯನ್ನು, ತನ್ನ ಬಲೆಯನ್ನು, ಮಾಯೆಯ ಬಲೆಯನ್ನು ಹೇಗೆ ಬೀಸ್ತಾನೆ. ರಾಹುಗ್ರಸ್ತ ದಿವಾಕರೇಂದ್ರ ಸುರುಷೋ ಮಾಯಾ ಸಮಾಚ್ಛಾದನಾತ್ ಅನ್ನುವಂತೆ ರಾಹುವು ರಾಶಿಯ ಅಧಿಪತಿಗೆ ಗ್ರಸ್ತನಾಗಿ ಅಮಾವಾಸ್ಯೆಯ ದಿನ ಗ್ರಹಣ ಸಂಭವಿಸಿದರೂ ಭಾರತೀಯರಿಗೆ ಅದು ಗೋಚರವಾಗುವುದಿಲ್ಲ. ಆದ್ದರಿಂದಾಗಿ ಆ ರವಿ ಶುಕ್ರನ ಜೊತೆಗಿದ್ದು ಬುಧನ ಜೊತೆಗೂ ಕೂಡ ರಾಹುವಿನಿಂದ ಗ್ರಸ್ತನಾಗುವಂಥದ್ದು ಈ ಒಂದು ಮಾಘ ಮಾಸದಲ್ಲಿ ನಡೆಯುತ್ತೆ. ಆದ್ದರಿಂದ ಇದರ ಫಲ ಅತ್ಯಂತ ಸೂಕ್ಷ್ಮವಾಗಿ ಗ್ರಹಿಸಬೇಕಾದ ಅಗತ್ಯ ಇದೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯವನ್ನು ಭಾಸ್ಕರನಿಂದ, ಅವನ ಉದಯದಿಂದ ಮಾತ್ರ ಸಂಪೂರ್ಣವಾದ ಉತ್ತಮವಾದ ಆರೋಗ್ಯ ಪಡೆಯೋದಕ್ಕೆ ಸಾಧ್ಯ. ಹಾಗಾಗಿ ಸಿಂಹರಾಶಿ ರವಿಯ ಒಂದು ಮನೆಯಾಗಿದ್ದರಿಂದ ಸಿಂಹರಾಶಿ ಸಂಜಾತರೆಲ್ಲರೂ ಕೂಡ ಅತ್ಯಂತ ಉತ್ತಮ ಆರೋಗ್ಯವಂತರಾಗಿರುವ ಸಾಧ್ಯತೆಗಳು ಹೆಚ್ಚು ಮತ್ತು ಅತ್ಯಂತ ಪ್ರಬಲ ಆತ್ಮಶಕ್ತಿಯನ್ನು ಉಳ್ಳವಂಥವರಾಗಿರ್ತಾರೆ. ಸ್ವಾಭಾವಿಕವಾಗಿ ರವಿಯ ಒಂದು ಪ್ರಾಧಾನ್ಯತೆ ಇದ್ದಲ್ಲಿ ತಂದೆಯ ಜೊತೆ ಉತ್ತಮವಾದಂತಹ ಸಂಪರ್ಕವನ್ನು ಹೊಂದಿದಂತಹ ವ್ಯಕ್ತಿಗಳು ಸಿಂಹರಾಶಿಯವರಾದರೆ, ನೋಡೋದಕ್ಕೆ ತಂದೆ ಇದ್ದ ಹಾಗೆ ಇರುವಂಥವರು, ತಂದೆಯ ಸ್ವಭಾವವನ್ನು ಹೊಂದಿದವರು, ಪಿತೃಕಾರಕನಾದಂತಹ ರವಿಯೇ ಅಧಿಪತಿಯಾದ ಸಿಂಹರಾಶಿಯು ತಂದೆಯ ಸ್ವಭಾವವನ್ನು ಹೊಂದಿರುವಂಥದ್ದು, ತಂದೆ ಮಾಡಿದ ದೇವತಾ ಆರಾಧನೆಯ ಫಲವನ್ನು ತೆಗೆದುಕೊಳ್ಳುವಂಥದ್ದು. ಹೀಗೆ ತಂದೆಗೆ ಸಂಬಂಧಪಟ್ಟಂತಹ, ಪಿತೃವರ್ಗಕ್ಕೆ ಸಂಬಂಧಪಟ್ಟಂಥ ಉತ್ತಮ ಆಶೀರ್ವಾದ ಬಲದಿಂದ ಅತ್ಯುತ್ತಮ ಜೀವನ ನಡೆಸಬಲ್ಲ ವ್ಯಕ್ತಿಗಳು ಸಿಂಹರಾಶಿಯವರು ಅಧಿಕ ಸಂಖ್ಯೆಯಲ್ಲಿ ಇರ್ತಾರೆ. ಅವರವರ ಜಾತಕದ ಆಧಾರದ ಮೇಲೆ ಅನೇಕ ಭಿನ್ನತ್ವಗಳು, ಅವರ ಸಂಸ್ಕಾರದ ಆಧಾರದ ಮೇಲೆ, ಅವರ ಆರಾಧನೆಯ ಆಧಾರದ ಮೇಲೆ ಅನೇಕ ವ್ಯತ್ಯಾಸಗಳು ಉಂಟಾಗಬಲ್ಲದು. ಈ ಒಂದು ಮಾಘ ಮಾಸದಲ್ಲಿ ಕೇತುವು ಈ ಒಂದು ಸಿಂಹ ರಾಶಿಯಲ್ಲಿಯೇ ಗೋಚರನಾಗಿ ವಿರಾಜಮಾನನಾಗಿದ್ದರಿಂದ ಆಹಾರದ ವಿಚಾರದಲ್ಲಿ ರವಿಯು ಕೂಡ ರಾಹುವಿನಿಂದ ಗ್ರಸ್ತನಾಗುವುದರಿಂದಾಗಿ ಆಹಾರ ವಿಚಾರದಲ್ಲಿ, ವಿಟಮಿನ್, ಹಾರ್ಮೋನ್ ಇತ್ಯಾದಿಗಳ ವಿಚಾರದಲ್ಲಿ, ಎಲ್ಲ ಗ್ಲ್ಯಾಂಡ್ಸ್, ಥೈರಾಯ್ಡ್ ಇರ್ಬೋದು, ಪಿಟ್ಯುಟರಿ ಗ್ರಂಥಿ ಇರ್ಬೋದು, ಇತ್ಯಾದಿಗಳ ವಿಚಾರದಲ್ಲಿರ್ಬೋದು ಅನೇಕ ವಿಧವಾದಂತಹ ಇನ್ಬ್ಯಾಲೆನ್ಸ್, ಸಮತೋಲನ ತಪ್ಪುವಿಕೆ ಆಗುವಂಥ ಲಕ್ಷಣಗಳು ಇವೆ. ಹಾಗಾಗಿ ಆರೋಗ್ಯದ ಬಗ್ಗೆಯೇ ಸಿಂಹರಾಶಿಯವರು ಮೊದಲನೇ ಆದ್ಯತೆಯನ್ನು ಕೊಡುವ ಅನಿವಾರ್ಯತೆ ಇದೆ. ಎರಡನೆಯದು, ತಮ್ಮ ನಿರ್ಣಯಗಳ ವಿಚಾರದಲ್ಲಿ ಕೌಟುಂಬಿಕ ಅಧಿಪತಿಯಾದ ಬುಧನ ಜೊತೆಗೆ ರಾಹುಗ್ರಸ್ತನಾಗುವಂಥ ರವಿ ಇರುವುದರಿಂದ, ತೃತೀಯ ಶುಕ್ರನ ಜೊತೆಗೆ ಮತ್ತು ದಶಮ ಆ ಶುಕ್ರನ ಜೊತೆಗೆ ಆ ಗ್ರಸ್ತನಾಗುವಂಥದ್ದು ಉದ್ಯೋಗದ ವಿಚಾರದಲ್ಲಿ, ಕೌಟುಂಬಿಕದ ವಿಚಾರದಲ್ಲಿ, ಮಿತ್ರತ್ವ ಕ್ಷೇತ್ರದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಎಲ್ಲವೂ ಕೂಡ ಮಾಯ ಆವರಿಸುವ ಸಾಧ್ಯತೆಗಳೇ ಮಾಘ ಮಾಸದಲ್ಲಿ ಅತಿಯಾಗಿ ಕಂಡುಬರುತ್ತೆ. ಮಾಯೆಯಿಂದ ಮುಕ್ತವಾಗುವುದಕ್ಕಾಗಿ ರಾಹುಗ್ರಸ್ತನಾಗುವ ರವಿ ಇರುವುದರಿಂದ ನಾಗ ಮತ್ತು ಬುಧನ ಜೊತೆಗೆ ಆಂಜನೇಯ, ಶುಕ್ರ, ದುರ್ಗಿ ಆರಾಧನೆ, ರವಿ ಈಶ್ವರ ಆರಾಧನೆ
ಇದಿಷ್ಟನ್ನು ಮಾಡುವ ಅನಿವಾರ್ಯತೆಗಳು ಕಂಡುಬರುತ್ತೆ. ತಾಯಿ ಸುಳ್ಳನ್ನು ಹೇಳುವಂತಹ ಸಾಧ್ಯತೆಗಳನ್ನು ಹೆಚ್ಚು ಮಾಡುವ ಲಕ್ಷಣಗಳಿವೆ. ಹಾಗಾಗಿ ಇದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವಾಗ ಅಹಂಕಾರದಿಂದ ವರ್ಜಿತವಾಗಿ ಮುಖ್ಯವಾಗಿ ಸುಳ್ಳನ್ನು ಹೇಳುವಂತಹ ಪ್ರಕ್ರಿಯೆಗಳು ತಪ್ಪಿ ವಿಶ್ವಾಸ ಉಂಟಾಗಿ ಜೀವನ ಸುಲಭವಾಗುತ್ತೆ. ವಿಶ್ವಾಸಕ್ಕೆ ಮುಖ್ಯವಾಗಿ ಬೇಕಾಗಿದ್ದೇ ಸತ್ಯದ ನೆಲೆಯ ಆಧಾರದ ಮೇಲೆ ನಿಂತ ಜೀವನ ಸಂಪೂರ್ಣ ವಿಶ್ವಾಸಯುಕ್ತವಾಗಿ ಉತ್ತಮ ಜೀವನವಾಗಬಲ್ಲದು. ಸುಳ್ಳಿನ ಆಧಾರದ ಮೇಲೆ ನಿಂತ ಜೀವನ ಸಂಪೂರ್ಣ ಅವಿಶ್ವಾಸದಿಂದ, ಅಪನಂಬಿಕೆಯಿಂದ, ನಂಬಿಕೆಯಿಲ್ಲದ ವಿಶ್ವಾಸಾರ್ಹವಲ್ಲದ ಜೀವನ ಆಗುವಂಥ ಲಕ್ಷಣಗಳಿರುವುದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆ ಪ್ರತಿ ಗಂಡ ಹೆಂಡತಿ ಪತಿ ಪತ್ನಿಯರಿಗೆ ಬೇಕು. ಹಾಗೆಯೇ ಪ್ರೇಮಿಗಳಲ್ಲೂ ಕೂಡ ಇರುವ ಅನಿವಾರ್ಯತೆ ಇದೆ. ಮಾನಸಿಕವಾಗಿ ಮನಸ್ಸು ತುಂಬ ಯೋಚನೆ ಮಾಡಿ ಮುಂದೆ ಏನೂ ಯೋಚನೆ ಮಾಡಲು ಅಸಾಧ್ಯವಾಗುವ ರೀತಿಯ ಭವಿಷ್ಯದ ಚಿಂತನೆ ಮಾಡುವ ವ್ಯಕ್ತಿಗಳೇನಾದರೂ ಈ ಒಂದು ಸಿಂಹರಾಶಿಗಳಾಗಿದ್ದರೆ ಅದು ಕೇತುವಿನ ಪ್ರಭಾವದಿಂದ ಅಂತಹ ದೋಷ ನಿವಾರಣೆಗೂ ಕೂಡ ಈ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಸೂಕ್ತವಾಗುತ್ತೆ. ಹಾಗೆಯೇ ರವಿಯು ಅಧಿಪತಿ ಆಗುವುದರಿಂದ ಓಂ ನಮಃ ಶಿವಾಯ ಇತ್ಯಾದಿ ಜಪಗಳು ಕೂಡ ಯಥಾಕ್ರಮವಾಗಿ ಸರಿಯಾದ ಸಮಯದಲ್ಲಿ ಅನುಷ್ಠಾನವನ್ನು ಮಾಡುವುದರಿಂದ ಸರಿಯಾದಂತಹ ಪರಿಹಾರ ಸಿಗುವ ಮೂಲಕವಾಗಿ ಎಲ್ಲ ರೀತಿಯ ದೋಷದಿಂದ ಮುಕ್ತವಾಗಲು ಸಾಧ್ಯ. ಆರೋಗ್ಯಕ್ಕಾಗಿಯೂ ಕೂಡ ಓಂ ನಮಃ ಶಿವಾಯ ಜಪವನ್ನು ಅಥವಾ ಶಿವಾಯ ನಮಃ ಜಪವನ್ನು ನೀರಿಗೆ ಅಭಿಮಂತ್ರಣ ಮಾಡಿ ಸೇವಿಸುವುದರಿಂದಲೂ ಕೂಡ ಅನೇಕ ವಿಧವಾದಂತಹ ದೋಷಗಳು ದೇಹದಲ್ಲಿರುವಂಥದ್ದು ಸರಿಯಾಗಲಿಕ್ಕೆ ಸಂಪೂರ್ಣ ಸಹಕಾರ ಲಭ್ಯವಾಗುತ್ತೆ. ಇನ್ನು ಈ ಒಂದು ಸಿಂಹರಾಶಿಯ ದ್ವಿತೀಯ ಅಧಿಪತಿಯಾದಂತಹ ಬುಧ ಕುಟುಂಬ ಮತ್ತು ಮಿತ್ರಕಾರಕನಾಗಿ
ಎಲ್ಲ ರೀತಿಯಾದ ವ್ಯವಹಾರದ ಪಾರ್ಟ್ನರ್ಶಿಪ್ ಇತ್ಯಾದಿಗಳ ಕಾರಕನಾಗಿರುವುದರಿಂದಾಗಿ ಬುಧನು ರಾಹುಗ್ರಸ್ತನಾಗುವಂಥ ಪಾರ್ಟ್ನರ್ ಮಾಡಿದಂಥವರು ಬಂಧನ ಮಾಡಿಕೊಳ್ಳದೇ ಇರುವ ರೀತಿಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ. ಬಹಳ ಎಚ್ಚರಿಕೆಯಿಂದ ಪರಸ್ಪರ ವಿಶ್ವಾಸವನ್ನು ಉಳಿಸಿಕೊಳ್ಳುವುದೇ ಈ ಒಂದು ಮಾಘ ಮಾಸದಲ್ಲಿ ಅತಿ ದೊಡ್ಡ ಚಾಲೆಂಜ್ ಆಗಿ ಕಾಣಿಸ್ತಿದೆ. ಯಾಕೆಂದರೆ ಇಷ್ಟು ದಿನ ಇರುವ ವಿಶ್ವಾಸವೂ ಕೂಡ ಅವಿಶ್ವಾಸಕ್ಕೆ ತಿರುಗುವಂತಹ ದಾರಿಯನ್ನು ಈ ಒಂದು ಬುಧನ ಗ್ರಸ್ತತೆಯಿಂದ ಉಂಟಾಗುವ ಲಕ್ಷಣಗಳು ರಾಹುವಿನಿಂದ ಕಂಡುಬರುತ್ತೆ. ಆದ್ದರಿಂದ ಈ ಒಂದು ರವಿ ಮತ್ತು ಬುಧರ ಮತ್ತು ಶುಕ್ರರ ರಾಹುಗ್ರಸ್ತತ್ವ ಎನ್ನುವಂಥದ್ದು ಸಂಪೂರ್ಣವಾಗಿ ಈ ಪಾರ್ಟ್ನರ್ ಮತ್ತು ಪತ್ನಿಯ ಕಾರ್ಯಕ್ರಮ ಶುಕ್ರನಲ್ಲೇ ಇರುವುದರಿಂದಾಗಿ ಪತಿ ಪತ್ನಿಯರಲ್ಲಿ ಅವಿಶ್ವಾಸ ಸಂಪೂರ್ಣವಾಗಿ ಹೆಚ್ಚಾಗುವ ಲಕ್ಷಣಗಳು ಮಾಘ ಮಾಸದ ಮಾಯೆಯ ಪರಿಣಾಮ. ಈ ಮಾಯೆಯಿಂದ ಹೊರಬರಬೇಕು ಅಂತಾದರೆ ಈ ಸಂಬಂಧಪಟ್ಟಂತಹ ಎಲ್ಲ ಗ್ರಹಸ್ಥಿತಿಯ ರಾಹು ಬುಧ ಶುಕ್ರ ರವಿಯ ಸಂಬಂಧಪಟ್ಟ ಈಶ್ವರ ದುರ್ಗಿ ಮತ್ತು ಆಂಜನೇಯ ಮತ್ತು ನಾಗ ಶಕ್ತಿ ವಿನಾಯಕ ಇದಿಷ್ಟರ ಒಂದು ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಗಳಿಗೆ ವಿಶೇಷವಾಗಿ ನೋಡಿ, ಸಿಂಹರಾಶಿಯನ್ನು ನೇರವಾಗಿ ಅಲ್ಲಿ ರವಿ ಸಪ್ತಮದಲ್ಲಿಯೂ ಹಾಗೂ ರವಿಯ ಜೊತೆಗೆ ಶುಕ್ರನು ಸಿಂಹರಾಶಿಯ ಅಧಿಪತಿಯ ಜೊತೆಗೆ ಹಾಗೆಯೇ ಬುಧನೂ ಕೂಡ ಇರುವಂಥದ್ದು ಮೂರು ರಾಹುವಿನಿಂದ ಗ್ರಸ್ತವಾಗಿದ್ದರಿಂದ ಸಿಂಹರಾಶಿಯವರಿಗೆ ರಾಷ್ಟ್ರಾಧಿಪತಿ ರವಿ ಹಾಗೂ ಏಕಾದಶಾಧಿಪತಿ ಮತ್ತು ದ್ವಿತೀಯಾಧಿಪತಿ ಹಣಕಾಸು ಕುಟುಂಬ ಮಿತ್ರಕ್ಷೇತ್ರ ಲಾಭಾಂಶದ ಅಧಿಪತಿ ಬುಧ ರಾಹುವಿನಿಂದ ಗ್ರಸ್ತನಾಗಿದ್ದಾನೆ. ಈ ಎಲ್ಲದರಲ್ಲೂ ಮೋಹ ಮತ್ತು ಅತಿಯಾದ ವ್ಯಾಮೋಹ ಅದು ಸಿಗದಿರುವಂತಹ ಯಾವ ಚಿಂತನೆ ಮಾಡಿದಂಥ ಲಾಭಾಂಶಗಳು ಸಿಗದೆ ಹೋಗುವ ಒಂದು ದುಷ್ಫಲ ಎಲ್ಲವೂ ಕೂಡ ನಮಗೆ ತಳ್ಳುವಂತಹ ಯೋಗ ಈ ಇದರಿಂದ. ಹಾಗೆ ಶುಕ್ರನು ಕೂಡ ತೃತೀಯಾಧಿಪತಿಯಾಗಿ ಕರ್ಮಾಧಿಪತಿಯಾಗಿ ಇರುವಂಥದ್ದು. ಕೆಲಸಗಳಲ್ಲೂ ಕೂಡ ಅನೇಕ ವಿಧವಾದ ಕರ್ಮಗಳಲ್ಲಿ ಕೆಲಸಗಳಲ್ಲೂ ಕೂಡ ಎಲ್ಲ ರೀತಿಯ ಮಾಯ ಆವರಿಸುವುದು, ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಉದ್ಯೋಗದಿಂದ ತೆಗೆದುಹಾಕುವಂಥದ್ದು, ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಉದ್ಯೋಗದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ನಿಮ್ಮ ಹಿಂದಿನಿಂದ ಅನೇಕ ಜನರ ಪಿತೂರಿ ಕಂಡು ಬರುವಂಥದ್ದು ಇತ್ಯಾದಿಗಳೆಲ್ಲವೂ ಕೂಡ ಕೇತು ಮತ್ತು ರಾಹುವಿನ ಒಂದು ವ್ಯವಸ್ಥಿತವಾದ ಸಂಚು. ಅನೇಕ ಜನರು ನಿಮ್ಮ ಜೀವನದಲ್ಲಿ ರಾಹು ಕೇತುಗಳಾಗಿ ಪ್ರವೇಶಿಸುವ ಯೋಗ ಇರುವುದೇ ಮಾಘ ಮಾಸದ ಮಾಯೆ. ಆ ಒಂದು ಎಲ್ಲ ನಿಮಗೆ ಗೊತ್ತಿಲ್ಲದೆ ನಿಮ್ಮ ವಿರೋಧವನ್ನು ಮಾಡ್ತಾ ಇರುವಂಥದ್ದು, ನಿಮ್ಮ ಏಳಿಗೆಯನ್ನು ಸಹಿಸಲಾರದ ವ್ಯಕ್ತಿಗಳೇನಿದ್ದಾರೆ ಅವರು ಅತ್ಯಂತ ಮೇಲೆ ಅತಿ ಹೆಚ್ಚಿನ ರೀತಿಯಲ್ಲಿ ಆಟ ಆಡುವ ಸಂದರ್ಭವೇ ಮಾಘ ಮಾಸ. ನಿಮಗೆ ಈ ಮಾಯೆಯಿಂದ ಹೊರಬರಲಿಕ್ಕೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಜಗತ್ತಿಗೂ ಒಳ್ಳೆಯದಾಗಲಿ ಎನ್ನುವ ಸಂಕಲ್ಪವನ್ನು ಹೊಂದಿ ಅನುಷ್ಠಾನ ಮಾಡಬೇಕು. ಹಾಗಾಗಿ ಕೇವಲ ಅವರಿಗೆಲ್ಲ ಕೆಟ್ಟದಾಗಲಿ ಎನ್ನುವ ರೀತಿಯಲ್ಲಿ ಅನುಷ್ಠಾನ ಅಲ್ಲ, ನಿಮಗೆ ಈ ಮಾಯೆಯಿಂದ ಹೊರಬಂದರೆ ಸ್ವಾಭಾವಿಕವಾಗಿ ಆ ಮಾಯೆ ತನ್ನ ಆವರಣವನ್ನು ಬಿಚ್ಚಿದ ತಕ್ಷಣ ಅವರೆಲ್ಲರೂ ಕೂಡ ನಿಮ್ಮ ವಿರುದ್ಧ ಇದ್ದವರು ತಮ್ಮಂತೆ ತಾನಾಗಿಯೇ ಅಲ್ಲಿಯೇ ಸ್ತಬ್ಧರಾಗ್ತಾರೆ, ಅವರ ಕೆಲಸಕ್ಕೆ ಅವರು ಹೋಗ್ತಾರೆ. ಹಾಗಾಗಿ ನಿಮ್ಮ ಮೇಲೆ ಯಾವ ರೀತಿಯಾಗಿ ನಿಮ್ಮ ಮೇಲೆ ದೃಷ್ಟಿ ಇರ್ತಾ ಇರ್ತಾರೋ ಅದು ತಪ್ಪತ್ತೆ. ಆದ್ದರಿಂದಾಗಿ ನೀವು ಅವರಿಗೆ ಕೇಡನ್ನು ಬಯಸಿ ಸಂಕಲ್ಪ ಮಾಡಿದರೆ ಅದು ಇನ್ನೂ ದೊಡ್ಡ ಮಾಯೆಯಾಗಿ ಆ ಕೇಡನ್ನು ಕೂಡ ನೀವು ಅನುಭವಿಸುವ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಮಾಯೆಯಿಂದ ಕಲಿಸಿಕೊಳ್ಳುವ ವಿಧಾನವೇ ಲೋಕ ಸಮಸ್ತ ಸುಖಿನೋ ಬಂತು, ನಿಸ್ವಾರ್ಥ ನಿರಹಂಕಾರ ಮತ್ತು ಶುದ್ಧ ಸಂಕಲ್ಪ, ದೇವರಿದ್ದಾನೆ ಎನ್ನುವ ಪರಿಪೂರ್ಣ ನಂಬಿಕೆ, ಶ್ರದ್ಧೆ ಮತ್ತು ಭಕ್ತಿ. ಆದ್ದರಿಂದಾಗಿ ಈ ಒಂದು ಸಿಂಹರಾಶಿಯವರು ಈ ಒಂದು ಸಿಂಹರಾಶಿಯ ಅಧಿಪತಿಯಾದ ರವಿಯಿಂದ ವ್ಯಯಾಧಿಪತಿಯಾದ ಚಂದ್ರನು ಮಕರ ರಾಶಿಯಲ್ಲಿ ಧನಿಷ್ಠಾ ನಕ್ಷತ್ರದಂದು ಅಮಾವಾಸ್ಯೆಯನ್ನು ಅಲ್ಲಿ ಘಟಿಸುವಂತೆ ಮಾಡುವುದರಿಂದಾಗಿ ಅಮಾವಾಸ್ಯೆಯ ದಿನ ನೀವು ಶುದ್ಧ ಸಂಕಲ್ಪಿತರಾಗಿ ಈ ಒಂದು ಮಾಯೆಯಿಂದ ಹೊರಬರುವಂತಹ ಸಂಕಲ್ಪವನ್ನು ಮಾಡಿಕೊಂಡರೆ ಚೈತನ್ಯ ಶಕ್ತಿಯಾದಂತಹ ಆತ್ಮಕಾರಕನಾದಂತಹ ರವಿ ಪಿತೃಕಾರಕನಾಗಿ ಕುಲದೇವತಾ ಅಧಿಪತಿಯ ಕುಲದೇವತಾ ಫಲವನ್ನು ಕೊಡ್ತಕ್ಕಂತಹ ರವಿಗ್ರಹದಿಂದ ಉಂಟಾಗುವ ಅಮಾವಾಸ್ಯೆ ಸಂಪೂರ್ಣವಾಗಿ ಶುದ್ಧ ಸಂಕಲ್ಪವನ್ನು ಮಾಡಿ ತಾಯಿ, ತಂದೆ, ಗುರು ಗಣಪತಿಯ ಸ್ಥಾನದಲ್ಲಿ ನಾಗಶಕ್ತಿ ವಿನಾಯಕನನ್ನು ಆರಾಧಿಸಿ ಗುರು ಗಣಪತಿ ಕುಲದೇವರ ಆರಾಧನೆಯನ್ನು ಯಥಾ ಸಮಯದಲ್ಲಿ, ಉದಾಹರಣೆಗೆ ರಾತ್ರಿ 12 ಗಂಟೆಯಿಂದಲೂ ಬೆಳಗ್ಗೆ 7 ಗಂಟೆವರೆಗೂ ಕೂಡ ಈ ಒಂದು ಅನುಷ್ಠಾನಕ್ಕೆ ಉತ್ತಮವಾದ ಮಾರ್ಗ ಇರುವುದರಿಂದ ಆಧ್ಯಾತ್ಮಿಕವಾದ ಲಾಭವನ್ನು ಮತ್ತು ಲೌಕಿಕವಾದಂತಹ ಫಲವನ್ನು ಮತ್ತು ಮೊತ್ತಮೊದಲನೆಯಾಗಿ ಈ ಅಮಾವಾಸ್ಯೆಯ ದಿನ ನೀವು ಮಾಯಾಜಾಲದಿಂದ ರಾಹುವಿನ ಮಾಯೆಯಿಂದ ಹೊರಬರುವುದಾಗಿ ಸಂಕಲ್ಪಿಸಿದರೆ ಆ ಮೂಲಕವಾಗಿ ಹೊರಬರಲು ಸಂಕಲ್ಪಿಸಿದಾಗ
ಸ್ವಾಭಾವಿಕವಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಬಲ ಸಿಗುತ್ತೆ ನಿಮಗೆ. ಚಂದ್ರನು ರವಿಯಿಂದ ವಿಲೀನನಾಗುವುದರಿಂದ, ರವಿಯಲ್ಲಿ ಆತ್ಮಕಾರಕನಾಗಿರುವುದರಿಂದ ನಿಮ್ಮ ಮನಸ್ಸು, ನಿಮ್ಮ ಚಿತ್ತ ಸಂಪೂರ್ಣವಾಗಿ ಆತ್ಮಜ್ಞಾನದತ್ತ ತೆರಳಿದಾಗ ಆ ಎಲ್ಲವನ್ನು ಪಾಪಾಂಶವನ್ನು ತುಂಬುವ ಶಕ್ತಿ, ಚೈತನ್ಯ ಶಕ್ತಿಗೆ ಇರುವುದರಿಂದ ರವಿಗೆ ಅಲ್ಲಿ ಅಧಿಕಾರಿಯಾಗಿರುವುದರಿಂದ ಅರವಿ ಗಾಯತ್ರಿ ಮಂತ್ರ ರವಿಯ ಮಂತ್ರ. ಆದ್ದರಿಂದಾಗಿ ಆ ರವಿಯ ಒಂದು ಸಂಪೂರ್ಣವಾದಂತಹ ಚೈತನ್ಯ ಶಕ್ತಿಯಿಂದಾಗಿ ಈ ಒಂದು ಮಾಯೆ ತಾನಾಗಿ ದೂರವಾಗಬಲ್ಲದು. ಆದರೆ ರವಿಯೂ ಕೂಡ ರಾಹುವಿನಿಂದ ಗ್ರಸ್ತನಾಗ್ತಾನೆ. ಅಂದರೆ ರಾಹುವಿನಿಂದ ರವಿ ಗ್ರಹಣ ಸಂಭವಿಸುತ್ತದೆ. ಈ ಅಮಾವಾಸ್ಯೆ ದಿವಸದ ಭಾರತೀಯರಿಗೆ ಈ ಬಾರಿ ಇಲ್ಲದೇ ಇರುವುದರಿಂದ ಅದರ ಆಚರಣೆ ಇಲ್ಲ. ಆದರೂ ಕೂಡ ರಾಹುವಿನ ದೋಷ ನಿವಾರಣೆಗೆ ರಾಷ್ಟ್ರಾಧಿಪತಿಯನ್ನು ಪ್ರಬಲಗೊಳಿಸುವುದು ಅನಿವಾರ್ಯತೆ ಆಗುವುದರಿಂದ ನೀವು ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ, ನಿಮ್ಮ ತಾಯಿ ತಂದೆ ಗುರು ಗಣಪತಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ, ಕುಲದೇವತಾ ಆರಾಧನೆಯನ್ನು ಈ ಒಂದು ಅಮಾವಾಸ್ಯೆ ಮತ್ತು ಪೌರ್ಣಿಮೆಯಂದು ಶುದ್ಧ ಸಂಕಲ್ಪಿತರಾಗಿ ಮಾಡಿದಾಗ ಆಗ ರವಿಗೆ ಬಲ ಹೆಚ್ಚು ಬರುತ್ತದೆ. ನಿಮ್ಮ ಚೈತನ್ಯ ಶಕ್ತಿ ಜಾಗೃತ ಅವಸ್ಥೆಯಲ್ಲಿ ಉಳ್ಕೊಳ್ತದೆ. ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದ ಸಮಸ್ತ ವಿಧವಾದಂತಹ ರಾಹುವಿನ ಬಂಧ ಪವಿತ್ರ ಬಂಧವಾಗಿ ಬೆಳೆಯಲಿಕ್ಕೆ ಉತ್ತಮವಾದ ಫಲ ನೀಡುವಂತಹ ಶಕ್ತಿಯನ್ನು ಅದೇ ರಾಹುವಿನಿಂದ ನೀಡ್ತಾನೆ. ಅದೇ ರಾಹು ಭ್ರಮೆಯಿಂದ ಹೊರತಂದು ಸತ್ಯದ ಅರಿವನ್ನು ಮೂಡಿಸ್ತಾನೆ. ಹಾಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾರೆ. ಇನ್ನು ಈ ಒಂದು ರಾಶಿಯಿಂದ ಕೃಷಿಯಾದ ಶುಕ್ರನೂ ಕೂಡ ಅರ್ಥನಾಗಿ ರಾಹುವಿನಿಂದ ಗ್ರಸ್ತನಾಗುವುದರಿಂದ ಇವನು ಕರ್ಮಾಧಿಪತಿ ಆಗುವುದರಿಂದ ಕೆಲಸದ ಜಾಗ ಮತ್ತು ಎಲ್ಲ ಮಾತುಕತೆಗಳಲ್ಲಿ ಹಿನ್ನಡೆ ಆಗುವಂತಹ ಲಕ್ಷಣಗಳು, ಎಲ್ಲ ರೀತಿಯಾದಂತಹ ಆ ಶುಕ್ರನ ಅವಸ್ಥೆ ಎನ್ನುವಂಥದ್ದು ಹಣಕಾಸಿನ ವಿಚಾರ, ಹೆಂಡತಿಯ ವಿಚಾರ ಎಲ್ಲವೂ ಕೂಡ ಹೊತ್ತು, ಹಾಗೆ ಮಾತುಕತೆಯ ವಿಚಾರ, ಕೆಲಸದ ಜಾಗ ಎಲ್ಲದಕ್ಕೂ ಅಧಿಪತಿಯಾದಂತಹ ಶುಕ್ರನು ರಾಹುವಿನಿಂದ ಗ್ರಸ್ತನಾಗಿ ರವಿಯಿಂದ ಅಸ್ತನಾಗಿ ಬಂದಾಗ ಆ ಶುಕ್ರನು ತನ್ನ ಪ್ರಾಧಾನ್ಯತೆಯನ್ನು ಕಳೆದುಕೊಳ್ಳುವುದರಿಂದ ಅತ್ಯಂತ ಹಿನ್ನಡೆಯಾಗುವ ಲಕ್ಷಣಗಳು ಬಹಳ ಇರುವುದರಿಂದ ದುರ್ಗೆಯ ಆರಾಧನೆ ಕೂಡ ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡಬಹುದು. ಆದ್ದರಿಂದ ಪೌರ್ಣಿಮೆಯ ಅನುಷ್ಠಾನ ಮತ್ತು ಈ ಅಮಾವಾಸ್ಯೆಯ ಅನುಷ್ಠಾನ, ಮಾಘ ಮಾಸೆಯ ಪೌರ್ಣಿಮೆ ಆ ಕರ್ಕಾಟಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಇರುವುದರಿಂದ ಅತಿ ಹೆಚ್ಚಿನ ಫಲವನ್ನು ಕೊಡುವ ಅನುಷ್ಠಾನಕ್ಕೆ ಅತ್ಯಂತ ಸೂಕ್ತವಾದಂತಹ ಸಮಯವಾಗಿರ್ತದೆ. ಹಾಗೆ ಚತುರ್ಥಾಧಿಪತಿಯಾದ ಕುಜನು ಉಚ್ಚನಾಗಿ 6ನೇ ಮನೆಯಲ್ಲಿ ಇರುವುದರಿಂದ ಶತ್ರು ಕ್ಷೇತ್ರದಲ್ಲಿರುವಂತಹ ಕುಜನು ನಿಮ್ಮ ಶತ್ರು ಕ್ಷೇತ್ರದಲ್ಲಿ ನಿಮ್ಮ ಮಾನಸಿಕ ಅಸಂತೋಷಕ್ಕೆ, ನಿಮ್ಮ ಶತ್ರುಗಳ ಪ್ರಾಬಲ್ಯತೆ ಹೆಚ್ಚಾಗುವ ಲಕ್ಷಣಗಳು ಇರುವುದರಿಂದ ದುರ್ಗಿಯ ಆರಾಧನೆ ಅದಕ್ಕೆ ಸರಿಯಾದ ಉತ್ತರ ಕೊಡಬಲ್ಲದು. ಹಾಗಾಗಿ ಯಾವುದನ್ನೇ ಮಾಡಲು ತಾಯಿ ತಂದೆ ನಮಸ್ಕಾರ ಮಾಡಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿದಾಗ ನಿಮ್ಮ ಎಲ್ಲ ಸಂಕಲ್ಪಗಳು ಸರಿಯಾಗಿ ಆಗುತ್ತೆ. ಹಾಗೆ ಪಂಚಮದ ಅಧಿಪತಿಯಾದ ಗುರು ಏಕಾದಶದಲ್ಲಿ ಇರುವುದರಿಂದ ಪಂಚಮಾಧಿಪತಿಯಾದಂತಹ ಗುರು ಆ 11ನೇ ಮನೆಯ ಫಲವನ್ನು ಸಂಪೂರ್ಣವಾಗಿ ಕೊಡುವ ಯೋಗ ಇದ್ದು ವಿದ್ಯಾರ್ಥಿ ದಶೆಯಲ್ಲಿದ್ದವರಿಗೆ ಅತ್ಯುತ್ತಮವಾದ ಜ್ಞಾನ ಲಭ್ಯ. ಸಮಸ್ತ ಜ್ಞಾನೇಚ್ಛುಕರಿಗೆ, ಜ್ಞಾನ ಪಿಪಾಸುಗಳಿಗೆ ಉತ್ತಮೋತ್ತಮ ಜ್ಞಾನಗಳು ಗುರುಮಾರ್ಗದರ್ಶನದಿಂದಾಗಿ ಅನೇಕ ಗುರುಗಳ ಸ್ಥಾನದಿಂದ ಗುರುವಿನ ಲಭ್ಯತೆ ಎಲ್ಲರಿಗೂ ಸನ್ಮಾರ್ಗ ತೋರಿಸುವ ಗುರು ಸದಾಕಾಲದಲ್ಲಿ ಲಭ್ಯನಾಗುವುದಿಲ್ಲ. ಹಾಗಾಗಿ ನಿಮ್ಮ ನಡೆ ನುಡಿ ಸಂಸ್ಕಾರಗಳು ಉತ್ತಮ ಗುರುವಿಗೆ ಆಹ್ವಾನವನ್ನು ನೀಡುತ್ತೆ. ಅಂತಹ ಉತ್ತಮ ಗುರುವಿನ ಯೋಗ ಈ ಒಂದು ಸಿಂಹರಾಶಿಯವರಿಗೆ ಖಂಡಿತವಾಗಿ ಇದೆ. ಆ ಒಂದು ಉತ್ತಮ ಗುರುವಿನ ಅನ್ವೇಷಣೆಯಲ್ಲಿ ಇದ್ದವರಿಗೆ ಈ ಮಾಘ ಮಾಸದಲ್ಲಿ ಅತ್ಯುತ್ತಮ ಗುರು ಲಭ್ಯನಾಗುವ, ಉತ್ತಮ ಮಾರ್ಗದರ್ಶನ ಸಿಗುವಂಥ ಮಹಾಯೋಗ ಏಕಾದಶದ ಗುರುವಿನಿಂದ ಕಂಡುಬರುತ್ತದೆ. ಹಾಗಾಗಿ ಇನ್ನು ಷಷ್ಠಾಧಿಪತಿಯಾದ ಶನೀಶ್ವರನು ಭಾಗ್ಯದಲ್ಲಿ ಅಷ್ಟಮದಲ್ಲಿ ಬಂದಿದ್ದು, ಅಷ್ಟಮ ಶನಿ ಈಗಾಗಲೇ ಬೆಳೆಗೆ ನಡೀತಾ ಇರುವುದರಿಂದಾಗಿ ರೋಗಹತಿಕ್ಯತೆ ಮತ್ತು ಅನೇಕ ವಿಧವಾದ ಮಾನಸಿಕ ಖಿನ್ನತೆಗಳು ಉಂಟಾಗುವ ಲಕ್ಷಣಗಳಿರುವುದರಿಂದ ಶಿವಾರಾಧನೆ ಅತಿ ಮುಖ್ಯ ಎಂಬುದಾಗಿ ಕಂಡುಬರುತ್ತದೆ. ಹಾಗೆಯೇ ರಾಶಿಯಿಂದ ಸಪ್ತಮದಲ್ಲಿಯೇ ರಾಹು ಇರುವುದರಿಂದ ಈಗಾಗಲೇ ಹೇಳಿದಂತೆ ಬುಧಶುಕ್ರರಲ್ಲಿಯೂ ರಾಹು ಕೃಷ್ಣನಾಗಿದ್ದರಿಂದ ಪತಿ ಪತ್ನಿಯರಲ್ಲಿ ಮತ್ತು ಸಹಕಾರ ಕೊಡುವಂಥ ಪ್ರತಿಯೊಬ್ಬ ವ್ಯಕ್ತಿಗಳ ಜೊತೆಗೆ, ಪಾರ್ಟ್ನರ್ಸ್ ಜೊತೆಗೆ ಮತ್ತು ಪ್ರೇಮಿಗಳ ಮಧ್ಯದಲ್ಲಿ ಅನೇಕ ವಿಧವಾದಂತಹ ಈ ಗ್ರಸ್ತತೆಯು ಅತಿಯಾದಂತಹ ನಂಬಿಕೆಯಿಂದ ವಿಶ್ವಾಸವು ಹೋಗುವ ರೀತಿಯಲ್ಲಿ, ನಂಬಿಕೆ ತಪ್ಪು ಎನ್ನುವ ರೀತಿಯಲ್ಲಿ
ಆದ್ದರಿಂದ ಆ ವಿಶ್ವಾಸವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸರಿಯಾದ ನಿರ್ಣಯ ಆಗಬೇಕು ಅಂದರೆ ಆಂಜನೇಯನ ಆರಾಧನೆ ಖಂಡಿತವಾಗಿ ಬೇಕಾಗುತ್ತೆ. ನಿರ್ಣಯಗಳೆಲ್ಲ ತಪ್ಪಿ ಹೋಗುವ ಲಕ್ಷಣಗಳೇ ಅತಿಯಾದ್ದರಿಂದಾಗಿ ರವಿಯ ಜೊತೆಗೆ ರಾಷ್ಟ್ರಾಧಿಪತಿಯಾದ ರವಿಯ ಜೊತೆಗೆ ಬುಧನು ಇರುವುದರಿಂದ ಕೌಟುಂಬಿಕ ವಿಚಾರ, ಮಿತ್ರರ ವಿಚಾರ, ಹಣಕಾಸಿನ ವಿಚಾರ, ಲಾಭಾಂಶಗಳ ವಿಚಾರಗಳಲ್ಲಿ ನಿಮ್ಮ ನಿರ್ಣಯಗಳು ತಪ್ಪುವ ಎಲ್ಲ ಲಕ್ಷಣಗಳು ಕಂಡುಬರುವುದರಿಂದ ಗುರುವಿನ ಮಾರ್ಗದರ್ಶನ ನಿಮ್ಮ ಹಿತವನ್ನು ಹಿತವನ್ನೇ ಬಯಸುವಂಥ, ನಿಮ್ಮನ್ನು ಹೊಗಳದೇ ತಪ್ಪು ಮಾಡಿದಾಗ ತಿದ್ದುವಂಥ ವ್ಯಕ್ತಿಗಳೇನಿದ್ದಾರೆ, ನಿಮ್ಮ ಹಿತವನ್ನು ಸಂಪೂರ್ಣವಾಗಿ ಆತ್ಮೀಯವಾಗಿ ಬಯಸುವ ಯಾವುದೇ ವ್ಯಕ್ತಿಗಳ ಸಂಪೂರ್ಣ ಮಾರ್ಗದರ್ಶನ ನಿಮ್ಮ ನಿರ್ಣಯಗಳಲ್ಲಿ ಅತ್ಯಂತ ಮುಖ್ಯವಾಗಿ ಕಂಡುಬರುತ್ತದೆ. ಹಾಗೆ ಗುರುವಿನ ಏಕಾದಶತ್ವದಲ್ಲಿ ಈ ಪೌರ್ಣಿಮೆ ಮತ್ತು ಈ ಅಮಾವಾಸ್ಯೆಯಿಂದ ಮಾಡುವಂತಹ ಯಾವುದೇ ರೀತಿಯಾದ ಅನುಷ್ಠಾನ ಸಂಪೂರ್ಣ ಫಲ ಕೊಡುವಂತಹ ಮಹಾಯೋಗ ಈ ಮಾಘ ಮಾಸದಲ್ಲಿ ಇರಲಿದೆ. ಆದ್ದರಿಂದ ಪ್ರಬಲವಾದ ಈ ಮಾಯೆಯ ಆಚ್ಛಾದನೆಯಿಂದ, ಮಾಯಾ ಬಲೆಯಿಂದ ಹೊರಬರಲಿಕ್ಕೆ, ಈ ಜಗತ್ತಿನ ಸೋಗಿನ ಆ ಒಂದು ಮಾಯೆಯ ಬಲೆಯಿಂದ ಹೊರಬರಲಿಕ್ಕೆ, ನೋಡಿ ಫ್ರಾಡ್ ಮಾಡ್ತಾ ಇದ್ದಾರೆ ಎಷ್ಟು ಜನ, ಆ ಫ್ರಾಡಿಂದ ಹೊರಬರೋದಕ್ಕೆ ಅಥವಾ ಫ್ರಾಡಿಂದ ಆಗದೇ ಇರೋದಕ್ಕೆ ಕಾಪಾಡಿಕೊಳ್ಳೋದಕ್ಕೆ ನೀವು ಫ್ರಾಡ್ ಆಗಿದ್ದರೆ ಗೊತ್ತಾಗೋದಿಲ್ಲ, ಆ ರೀತಿಯಾಗಿ ಫ್ರಾಡ್ ಮಾಡೋ ಜನ ಇದ್ದಾರೆ. ಅಂತಹ ಒಂದು ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳುವಂತಹ ಅವಶ್ಯಕತೆಯನ್ನು ಉತ್ತಮ ಗುರು ಮಾರ್ಗದರ್ಶನವನ್ನು ಪಡೆಯಲು ಸೂಕ್ತ. ಇನ್ನು ಅಷ್ಟಮದಲ್ಲಿ ಭಾಗ್ಯಾಧಿಪತಿಯಾದಂತಹ ಕುಲ ಮುಖ್ಯನಾಗಿರುವುದರಿಂದ ಕುಲದೇವತೆಯ ಆರಾಧನೆಯ ಫಲ ಸಿಗುವ ಯೋಗ ಇದ್ದು 6ನೇ ಮನೆಯಲ್ಲಿರುವುದರಿಂದಾಗಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಕುಲದೇವತಾ ಆರಾಧನೆ ಅಗತ್ಯ ಇರ್ತದೆ. ಅದು ಅಮಾವಾಸ್ಯೆಯ ದಿನ ನೀವು ಮಾಡಿದ ಆ ಕುಲದೇವತಾ ಆರಾಧನೆ ಅತಿ ಹೆಚ್ಚಿನ ಫಲವನ್ನು ಕೊಡುವ ಲಕ್ಷಣವನ್ನು ಮಾಘ ಮಾಸದಲ್ಲಿ ಹೊಂದಿದೆ. ಆದ್ದರಿಂದ ಇನ್ನು ಈ ಒಂದು ಭಾಗ್ಯಾಧಿಪತಿ ದಶಮಾಧಿಪತಿ ಶುಕ್ರನು ಗ್ರಸ್ತನಾಗಿರುವುದರಿಂದಾಗಿ ಉದ್ಯೋಗದಲ್ಲಿ ಬಹಳ ಹಿನ್ನೆಲೆ ಆದಂಥವರು ದುರ್ಗಿ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವುದರಿಂದ ಉತ್ತಮ ಉದ್ಯೋಗ ಪ್ರಾಪ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಏಕಾದಶಿಯ ಅಧಿಪತಿ ಬುಧ ಇಲ್ಲಿ ಒಳ್ಳೆಯ ಲಾಭವನ್ನು ಕೊಡ್ತಕ್ಕಂತಹ ಬುಧ, ರಾಹುವಿನಿಂದ ಗ್ರಸ್ತನಾಗಿದ್ದಾನೆ. ಒಳ್ಳೆಯ ಲಾಭ ಉಂಟಾಗುತ್ತೆ ನಿಮಗೆ ಅಂತ ಮೋಸ ಮಾಡುವ ಜನರು ನಿಮ್ಮ ಹತ್ರ ಬರುವ ಸಾಧ್ಯತೆ ಇದೆ. ಉದಾಹರಣೆಗೆ ನೀವು 10 ರೂಪಾಯಿ ಹಾಕಿದರೆ ನಾವು 20 ರೂಪಾಯಿ ಮಾಡಿಕೊಡ್ತೀವಿ ಅಂತ ಹೇಳೋರು ಬರೋರು ಜನರುಗಳು ಬಂದರೆ ಆಶ್ಚರ್ಯ ಇಲ್ಲ. ಬಹಳ ಎಚ್ಚರದಿಂದ ಗುರು ಮಾರ್ಗದರ್ಶನವನ್ನು ಪಡೆಯಿರಿ. ಹಾಗೆಯೇ ಪೌರ್ಣಿಮೆಯು 12ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ಚಂದ್ರನ ಮನೆಯಲ್ಲಿ ಪೌರ್ಣಿಮೆ ಸಂಭವಿಸ್ತಾ ಇದೆ. ಚಂದ್ರನು ಸ್ವಸ್ಥಾನದಲ್ಲಿ ಅತ್ಯಂತ ಪ್ರಬಲನಾದಂತಹ ಒಂದು ಪೌರ್ಣಿಮೆಯನ್ನು ಸೃಷ್ಟಿ ಮಾಡ್ತಾ ಇರೋದ್ರಿಂದ ಮೊದಲು ತಾಯಿಗೆ ನಮಸ್ಕಾರ ಮಾಡದೇ ಇದ್ದರೆ, ಮಾತೃಕಾರಕ ಚಂದ್ರನು ವೇದದಲ್ಲಿ ಕಂಡುಬರುವುದರಿಂದ ಪೌರ್ಣಿಮೆಯ ದಿವಸ ತಾಯಿಯ ಆರಾಧನೆ, ತಾಯಿಗೆ ಹೆಚ್ಚಿನ ನಮಸ್ಕಾರ, ತಾಯಿ ಮಾತನ್ನು ಕೇಳುವಂಥದ್ದು ಇತ್ಯಾದಿಗಳನ್ನು ಮಾಡದೇ ಇದ್ದಲ್ಲಿ ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗೋಗುತ್ತೆ. ಅದಕ್ಕೆ ನಿಮಗೂ ನಿಮ್ಮ ಕುಲಕ್ಕೂ ಜಗತ್ತಿಗೂ ಶಾಂತಿ ಸಿಗಲಿ, ಉತ್ತಮವಾದಂತಹ ಎಲ್ಲ ಉತ್ತಮ ಫಲಗಳು ಲಭ್ಯವಾಗಲಿ, ನಿಮ್ಮ ಮಾನಸಿಕ ಇಚ್ಛೆ ಇರುವಂತಹ ಉತ್ತಮ ಕಾಮನೆಗಳು ಸಂಪೂರ್ಣವಾಗಿ ಲಭಿಸಲಿ ಎನ್ನುವ ಚಿಂತನೆಯೊಂದಿಗೆ, ದೇವರಿಗಾನೆನ್ನುವ ಸಂಪೂರ್ಣ ಪರಿಕಲ್ಪನೆಯೊಂದಿಗೆ, ನಂಬಿಕೆಯೊಂದಿಗೆ ತಾಯಿಯನ್ನು ನಮಸ್ಕರಿಸಿ, ತಾಯಿಯನ್ನು ಗೌರವಿಸಿ ಈ ಪೌರ್ಣಿಮೆಯಿಂದ ಮಾಡುವ ಆರಾಧನೆ ನಿಮಗೆ ಫಲದಾಯಕವಾಗುತ್ತೆ. ಹಾಗಾಗಿ ಎಲ್ಲದಕ್ಕಿಂತ ಮನಸ್ಸೇ ಮುಖ್ಯವಾಗುತ್ತೆ. ಈ ಚಂದ್ರನು ಇಲ್ಲಿ ಕೂಡ ಅಮಾವಾಸ್ಯೆಯ ನಂತರ ರಾಹುವಿನಿಂದ ಗ್ರಸ್ತನಾಗ್ತಾನೆ. ಹಾಗಾಗಿ ಅಂತಹ ದಿನಗಳಲ್ಲೂ ಸೂಕ್ತವಾಗಿ ನೋಡಿ ಅನುಷ್ಠಾನ ಅದನ್ನು ಮಾಡುವಂಥದ್ದು, ನಿತ್ಯ ತಾಯಿ ನಮಸ್ಕಾರ ಮಾಡುವಂಥದ್ದು ಅತಿ ಮುಖ್ಯವಾದ ವಿಚಾರ. ಹಾಗಾಗಿ ಈ ಒಂದು ಕೇತುವಿನ ಸ್ಥಿತಿತ್ವ, ರವಿಯ ರಾಹುವಿನಿಂದ ಗ್ರಸ್ತತ್ವ ಎಲ್ಲದರಿಂದ ಉಂಟಾಗುವ ಎಲ್ಲ ಲೋಪದೋಷಗಳು, ಪೂರ್ವಜನ್ಮದ ಪಾಪಾಂಶಗಳು ಸಂಪೂರ್ಣತೆಗೆ ನಿವಾರಣೆಯಾಗುವಂತಾಗಲಿ, ಅದಕ್ಕಾಗಿ ನಾಗಶಕ್ತಿ ನಾಯಕನ ಆರಾಧನೆ ಸಂಪೂರ್ಣ ಫಲ ನೀಡುವಂತಾಗಲಿ ಅಂತೇಳಿ ಆ ಮೂಲಕ ಈ ಮಾಘ ಮಾಸ ಈ ಮಾನ್ಯೆಯಿಂದ ನಿಮ್ಮನ್ನು ಹೊರತಂದು ಅತ್ಯುತ್ತಮವಾದ ಅಭ್ಯುದಯದ ಜೀವನದತ್ತ ಸಾಗಿಸಲಿ ಎನ್ನುವುದಾಗಿ ಭಕ್ತಿಪೂರ್ವಕವಾಗಿ ನಾಗಶಕ್ತಿ ವಿನಾಯಕನಲ್ಲಿ ನಾವು ಆತ್ಮೀಯವಾಗಿ ನಿಮ್ಮ ಪರವಾಗಿ ಪ್ರಾರ್ಥಿಸುತ್ತೇವೆ. ಸರ್ವರಿಗೂ ಕೂಡ ಶುಭ ಉಂಟಾಗುವಂತೆ ಮಾಡಿ ಎಂಬುದಾಗಿ ನಮ್ಮ ಆತ್ಮೀಯ ಪ್ರಾರ್ಥನೆ. ಪುಷ್ಯ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಬಾರಿಯ ವಿಶೇಷವಾದ ಒಂದು ಕಾಮೆಂಟ್ ಇಲ್ಲಿ ನೋಡಿ. ಸುರಸಾಧಿಕ ಅನನ್ಯ ಭಾರ್ಗವ ಬೇದೂರು, ವಿಶ್ವಬಂಧು ಗುರುಕುಲ ಸಂಗೀತ ಗುರುಕುಲ ಬೆಂಗಳೂರು ಸೆನ್ಸಾರ್ ಮಂಡಳಿಯ ಸದಸ್ಯರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಗೀತ ಗುರುಗಳಾದಂತಹ
ಅನನ್ಯ ಭಾರ್ಗವ್ ಬೇದೂರ್ ಅವರ ಒಂದು ಕಾಮೆಂಟ್. ಆದರೆ ಒಂದು ವೈಶಿಷ್ಟ್ಯತೆ ಇದೆ. ಈ ಬಾರಿಯ ಕಾಮೆಂಟ್ ಪುಷ್ಯ ಮಾಸದಲ್ಲಿ ನಮ್ಮ ಜ್ಯೋತಿಷ್ಯದ ರಾಶಿ ಭವಿಷ್ಯವನ್ನು ಹೊರತುಪಡಿಸಿದ್ದಾಗಿದೆ. ಅಂದರೆ ಜ್ಯೋತಿಷ್ಯವನ್ನು ಬಿಟ್ಟು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಎನ್ನುವುದು ಇದರ ಒಂದು ಅರ್ಥ ಕೂಡ ಹೌದು. ಯಾಕೆಂದರೆ ಕೇವಲ ರಾಶಿ ಭವಿಷ್ಯ ಒಂದೇ ಜೀವನ ಅಲ್ಲ. ಹಾಗಾಗಿ ಅನೇಕ ವಿಚಾರಧಾರೆಗಳು ನಮ್ಮ ಸ್ಟುಡಿಯೋದಿಂದ ಅಪ್ಲೋಡ್ ಆಗ್ತಾ ಇರ್ತವೆ. ದಯವಿಟ್ಟು ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಾಗಾಗಿ ಈ ಬಾರಿಯ ಪುಷ್ಯ ಮಾಸದಲ್ಲಿ ನಾವು ಬಿಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಡಿಯೋ, ಗ್ರಹಗಳ ಪ್ರಭಾವ, ವಿಜ್ಞಾನಿಗಳು ಏನು ಹೇಳುತ್ತಾರೆ. ಎಸ್ ವೆಂಕಟೇಶ್ವರ ಶರ್ಮಾ ಮತ್ತು ಶ್ರೀವಿದ್ಯಾ, ಇಸ್ರೋ ಡೈರೆಕ್ಟರ್ ಆಗಿರುವಂಥ ಶ್ರೀವಿದ್ಯಾ ಅವರು ಈ ಚಂದ್ರಯಾನ 3 ಲ್ಯಾಂಡಿಗೆಲ್ಲ ಅತ್ಯಂತ ಪ್ರಮುಖ ಸಾಕ್ಷಿ ಆದಂಥವರೆಲ್ಲ ಏನಿದ್ದಾರೆ, ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ಮಾಡಿರುವ ಸಂದರ್ಶನದ ಒಂದು ವಿಭಾಗಕ್ಕೆ ಬಂದಂತಹ ಆ ಒಂದು ಕಾಮೆಂಟ್ ಅನನ್ಯ ಭಾರ್ಗವ್ ಅವರು ಮಾಡಿದ್ದಾರೆ. ನಮಸ್ತೆ ಅನನ್ಯ ಭಾರ್ಗವ್ ಅವರೇ, ತಮ್ಮ ಕಾಮೆಂಟಿಗಾಗಿ ನಮ್ಮ ಆತ್ಮೀಯ ಧನ್ಯವಾದಗಳು. ತಮ್ಮ ಕಾಮೆಂಟ್ ಈ ರೀತಿ ಇದೆ. ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಮಾಗಮ ನಾಗಶಕ್ತಿ ವಿನಾಯಕ ದೇವಾಲಯದ ಸನ್ನಿಧಾನದಲ್ಲಿ ನಿಜಕ್ಕೂ ಇಂತಹ ಸಂವಹನ ನಡೆದರೆ ಬಹುಶಃ ನಮ್ಮ ಸನಾತನ ಧರ್ಮ ಮತ್ತು ವಿಜ್ಞಾನಕ್ಕೆ ಎಂಥ ಅವಿನಾಭಾವದ ಸಂಬಂಧವಿದೆ ಎನ್ನುವುದು ಗೊತ್ತಾದೀತು. ತಮಗೆ ಅನಂತ ಧನ್ಯವಾದಗಳು. ಸತ್ಯಮೇವ ಜಯತೆ ನಾನೃತಂ. ಅದ್ಭುತವಾದಂತಹ ಕಾಮೆಂಟನ್ನು ಮಾಡಿದ್ದಾರೆ. ಇಲ್ಲಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳು, ವಿಶಿಷ್ಟವಾದ ಜ್ಞಾನ, ಅದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೊರಗಡೆಯ ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲೂ ಇದೆ ಅಂತ ಹೇಳಿದ ಏಕೈಕ ಜಗತ್ತಿನ ಶಾಸ್ತ್ರ ಆಗಿದೆ. ಭೌಗೋಳಿಕ ಶಾಸ್ತ್ರವನ್ನು ಇಟ್ಟುಕೊಂಡು ಆಂತರಿಕವಾದಂತಹ ಬೆಳವಣಿಗೆಯನ್ನು ಹೇಳುವಂಥ ಶಾಸ್ತ್ರವಾಗಿದೆ. ಹೀಗೆ ಅನೇಕ ವಿಧವಾದಂತಹ ನಮ್ಮ ಋಷಿಗಳು ತುಂಬ ಸಹಸ್ರಾರು ವರ್ಷಗಳನ್ನು ಮಾಡಿದ ಮಹಾಪರಿಶ್ರಮ, ಆ ಋಷಿಗಳೆಲ್ಲವೂ ಮಹಾವಿಜ್ಞಾನಿಗಳು. ಹಾಗಾಗಿ ಇಂದಿನ ವಿಜ್ಞಾನಿಗಳ ಜೊತೆಗೆ ನಮ್ಮ ಋಷಿ ಪರಂಪರೆಯ ಚಿಂತನೆಯನ್ನು ನಾವು ಇಟ್ಟಾಗ ಅವರಿಂದ ಬಂದ ಉತ್ತರ ಆ ವಿಡಿಯೋದಲ್ಲಿ ಬಂದಿದ್ದು ಮತ್ತು ಅತ್ಯಂತ ಆಕರ್ಷಣೀಯವಾದ ಉತ್ತರಗಳನ್ನು ಕೂಡ ವಿಜ್ಞಾನಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ಪೂರ್ವಜರ ಪರಿಶ್ರಮವನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಋಷಿ ವಿಜ್ಞಾನಿಗಳ ಮಹಾಜ್ಞಾನದ ಪರಂಪರೆ ಅತಿ ದೊಡ್ಡದಾಗಿದೆ. ಅದನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದನ್ನು ಮುಚ್ಚಿಡಲಾಗಿದೆ. ನಿಜವಾದ ಸತ್ಯ ಏನಿದೆಯೋ ಅದರ ಅರಿವು ಬರಬೇಕು ಅಂದರೆ ವಿಜ್ಞಾನಿಗಳು ಮತ್ತು ಎಲ್ಲ ರೀತಿಯಾದಂತಹ ಶಾಸ್ತ್ರಜ್ಞರು ಕುರಿತು ಮಾತನಾಡುವುದರಿಂದ ಇದು ಅತಿ ದೊಡ್ಡ ಆ ಅನಾವರಣವನ್ನು ಮತ್ತೆ ತಿರುಗಿ ಉದ್ಘಾಟನೆ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ವಿಜ್ಞಾನಿಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದನ್ನು ಉತ್ತರಿಸಿದ್ದರು. ಅದಕ್ಕಾಗಿ ಅನನ್ಯ ಭಾರ್ಗವ್ ಅವರು ಈ ರೀತಿಯಾದ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಶಬ್ದವನ್ನು ನಾನೃತಂ ಎನ್ನುವಂಥ ವಾಕ್ಯದೊಂದಿಗೆ ಅವರು ಒಂದು ಕಾಮೆಂಟನ್ನು ಎಂಡ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ನೀವು ಕೂಡ ಕಾಮೆಂಟ್ಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಇತರ ವಿಡಿಯೋಗಳನ್ನು ಕೂಡ ಅವಲೋಕಿಸುವಂತೆ ನೀವು ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿಕೊಂಡು ದಯವಿಟ್ಟು ನೋಡಿ ಅಂತ ಹೇಳ್ತೇವೆ. ಪ್ಲೇ ಲಿಸ್ಟಿಗೆ ಹೋದರೆ ಅನೇಕ ವಿಧವಾದ ವಿಡಿಯೋಗಳು ನಮ್ಮ ಸ್ಟುಡಿಯೋದಲ್ಲಿ ಖಂಡಿತವಾಗಿ ಲಭ್ಯ ಇದೆ. ಮಕ್ಕಳಿಗೆ ಬೇಕಾಗಿರುವುದು ಮತ್ತು ಉಪಯುಕ್ತ ಮಾಹಿತಿ ಇತ್ಯಾದಿಗಳು ಅನೇಕ ವಿಡಿಯೋಗಳು ಖಂಡಿತವಾಗಿಯೂ ರಾಶಿ ಭವಿಷ್ಯಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ನಾವು ಅದಕ್ಕೆ ಕೊಡ್ತೇವೆ. ಅದನ್ನು ಕೂಡ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಮ್ಮ ಜೀವನ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಸ್ಟುಡಿಯೋದ ಉದ್ದೇಶವನ್ನು ತಾವುಗಳು ಸದುಪಯೋಗ ಮಾಡಿಕೊಂಡಾಗ ಅದು ಸಾರ್ಥಕತೆಯನ್ನು ಹೊಂದುತ್ತೆ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಓಂ ನಾಗಶಕ್ತಿವಿನಾಯಕಾಯ ನಮಃ.
ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನ ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನ ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮುಹೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು. ಅದನ್ನು ಯಜ್ಞೋಪವೀತವಾಗಿ ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ ವಿವಾಹ ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ 8 ಪವಿತ್ರ ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ
ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆ ಆಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ, ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುಕ್ತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು, ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ, ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.